ಯಾರ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಯಾರು ಬಂದಿದ್ದಾರೆ ನೋಡಿ. ಯಾರು? ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಆಮೇಲೆ ಇವತ್ತು ಒಂದು ಭರ್ಜರಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್, ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಎಲ್ಲ ಇರುತ್ತೆ, ನೋಡ್ತಾ ಇರಿ. ಅಂಡ್ ಇವಾಗ ನಮ್ಮ ಒಂದು ಟೀಮ್, ಈ ಕಡೆ ಒಂದು ಟೀಮ್ ಈ ಕಡೆ ಒಂದು ಟೀಮ್ ಬರುತ್ತೆ. ಕರ್ಬಣ ಈ ಕಡೆ ಟೀಮ್ ಬಂದ್ಬಿಟ್ಟು ನಮ್ಮ ಚೋಟ ಮರಿ ಹಾಗೂ ಚೋಟ ಮರಿ ಅವರಮ್ಮ ಬಂದ್ರು ಅಷ್ಟೇ. ಇವತ್ತಿನ ಆಟದಲ್ಲಿ ವಿನ್ನರ್ ಇವರಿಬ್ರೆ, ಸೊ ಇನ್ಯಾರು ಇಲ್ಲ. ಈ ಕಡೆ ಎಲ್ಲ ಖಾಲಿ ಏನು ವಿನ್ನರ್ ಆಗೋ ಸಾಧ್ಯತೆ ಯಾವ್ದು ಇರಲ್ಲ ಗೈಸ್. ಈ ಕಡೆ ಟೀಮ್ ಅಲ್ಲಿ ನಾನ್ ಕರಿತಿರೋದು ನಮ್ಮಮ್ಮ ಮತ್ತೆ ಚಿರು. ಇರೋ ನಿಮಿಷ, ಡಾಬ್ರಕ ಬಂದ್ರು ಗೈಸ್. ಈ ಕಡೆ ಟೀಮ್ ಅಲ್ಲಿ ನಮ್ಮ ಅಮ್ಮ ಮತ್ತೆ ಚಿರು, ಅಂಡ್ ಈ ಕಡೆ ಟೀಮ್ ಅಲ್ಲಿ ನಮ್ಮ ಚೋಟ ಮರಿ ಮತ್ತೆ ಚೋಟ ಮರಿ ಅವರಮ್ಮ. ಓಕೆ, ಸೊ ಇವಾಗ ಏನಂದ್ರೆ ಒಂದು ಆಟ. ಇವತ್ತಿನ ಆಟ ಬಂದ್ಬಿಟ್ಟು ಗೆಸ್ ದಿ ಸಾಂಗ್ ಚಾಲೆಂಜ್. ಎಂತ ಇಲ್ಲ. ಓಕೆ ಗೈಸ್, ಇದರಲ್ಲಿ ಒಂದಿಷ್ಟು ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಏನ್ ಗೊತ್ತಾ, ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ. ನಾವು ಮ್ಯೂಸಿಕ್ ಹಾಕ್ತಿವಿ, ಆ ಮ್ಯೂಸಿಕ್ ಯಾರ್ದು ಅಂದ್ರೆ ಯಾವ ಸಾಂಗ್ ಅಂತ ಪಟ್ಟಂತ ಬೇಗ ಯಾರು ಕಂಡುಹಿಡಿತಾರೋ ಅವರಿಗೆ 1 ಪಾಯಿಂಟ್. ಓಕೆನಾ? ಏನ್ ಗೊತ್ತಾ, ಇನ್ ಕೇಸ್ ಇವಾಗ ಚಿರು ಏನಾದ್ರು ಗೆದ್ದಾದ್ಮೇಲೆ ಅಲ್ಲ, ಅವಮಾನವೇ ಮೊದಲು ಜೀವನದಲ್ಲಿ ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಅಲ್ಲ, ಇನ್ ಕೇಸ್ ನೀನ್ ಇದನ್ನ ಹೇಳ್ಬಿಟ್ಟು ಅವನೇನಾದ್ರು ಗೆದ್ಬಿಟ್ರೆ ಅವಾಗ ಗೆಲ್ಬೇಕು. ಓಕೆನಾ? ಇವಾಗ ಚಿರು ವಿನ್ನರ್ ಆದ ಅನ್ಕೊಳ್ಳಿ. ಚಿರು ವಿನ್ನರ್ ಆದ್ಮೇಲೆ ಇದ್ರಲ್ಲಿ ಯಾವ್ದಾದ್ರು ಒಂದು ಚೀಟಿ ಎತ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡಿರ್ತಾನೆ. ಇದ್ರಲ್ಲಿ ಏನಾಯ್ತಂದ್ರೆ ಪಾಯಿಂಟ್ಸ್ ಇದೆ. ಸೊ ಇವಾಗ ನೀವು ಹೇಳ್ಕೊಂಡು ಹೋಗ್ತೀರಾ. ಈಗ ನೀವೇ ಫುಲ್ಲು ಕಂಡುಹಿಡಿತೀರಾ ಅನ್ಕೊಳ್ಳಿ. ಓಕೆನಾ? ಇದ್ರದ್ದೆಲ್ಲ 5 ಚೀಟಿ ನಿಮ್ಮ ಹತ್ರ ಇರುತ್ತೆ, ಇನ್ ಮಿಕ್ಕಿದ 5 ಚೀಟಿ ಅವ್ರ ಹತ್ರ ಇರುತ್ತೆ. ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಯಾರು ವಿನ್ನರ್ ಅಂತ. ನೀವು ಗೆದ್ರು ಅವ್ರು ಗೆಲ್ಬಹುದು. ಒಟ್ಟಲ್ಲಿ ಯಾರಾದ್ರೂ ಒಬ್ರು ಗೆಲ್ಲೇಬೇಕು. ಹೌದು, ನೀವು ರೆಡಿನಾ? ನಿಮ್ಮ ಟೀಮ್ ಹೆಸರು ಏನ್ ಕೊಡ್ತೀರಾ? ಚೋಟ ಮರಿ ಟೀಮ್ ಈ ಕಡೆ, ಹುಡುಗಿ ಟೀಮ್ ಗಜಾಪಡೆ, ಚಿರು ಟೀಮ್, ಯಾರ್ ಟೀಮ್? ಮಧು ಆಂಟಿ ಟೀಮ್. ಓಕೆ, ಈ ಕಡೆ ನಮ್ಮ ಚೋಟ ಮರಿ ಟೀಮ್, ಈ ಕಡೆ ನಮ್ಮ ಮಧು ಆಂಟಿ ಟೀಮ್. ಯಾರು ಗೆಲ್ತಾರೆ ಅಂತ ನೋಡಿ. ಫೈನಲಿ ಗೈಸ್, ನಮ್ಮ ಚೋಟ ಮರಿ ಟೀಮ್ ಮತ್ತೆ ಮಧು ಟೀಮ್. ಓಕೆನಾ? ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಈಗ ಶುರು ಮಾಡೋಣ. ಫೈನಲಿ ಇವಾಗ ಫಸ್ಟ್ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಇವರಿಬ್ರಲ್ಲಿ ಸಾಂಗ್ ಪ್ಲೇ ಆಗ್ತಿದ್ದಂಗೆ ಯಾರು ಫಸ್ಟ್ ಹೇಳ್ತಾರೋ ಅವರಿಗೆ 1 ಪಾಯಿಂಟ್. ಓಕೆನಾ? ರೆಡಿನಾ? ರೆಡಿ 3 2 1 ಪ್ಲೇ. ಗೈಸ್, ಇವಾಗ ಇವರಿಗೆ 1 ಪಾಯಿಂಟ್. ಲಿಪ್ಸು ಕೊಟ್ಲು ಆ ದಿನ, ಚಿಪ್ಸು ಕೊಟ್ಲು ಈ ದಿನ, ಓಕೆ ಗೈಸ್, ಇವಾಗ ಇವರು ಒಂದು ಚೀಟಿ ತಗೋಬಹುದು. ಅದಕ್ಕೆ ಇದು ಇಲ್ಲಿರುತ್ತೆ. ಓಕೆ, ರೆಡಿನಾ? ನೆಕ್ಸ್ಟ್ ಸಾಂಗ್ಗೆ ಟಕ್ ಅಂತ ಹೇಳ್ದವ್ರಿಗೆ ಪಾಯಿಂಟ್. ರೆಡಿ? ನೀ ಬಿತ್ರಿ ಸೂಪರ್ ಅಲ್ಲ, ಹಂಸಲೇಖ ಬರೆಯಲ್ಲ. ನೀ ಬಿತ್ರಿ ಅಂತ ಗೊತ್ತಮ್ಮೋ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಬಿತ್ರಿ ಅಂತ ಗೊತ್ತಮ್ಮ ಬರುತ್ತೆ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ. ಗೈಸ್, ಅನ್ಬಿಲೀವೇಬಲ್. ನಮ್ಮ ಅಮ್ಮ ಕಂಡು ಹಿಡಿದು ಬಿಟ್ರು. ಯಪ್ಪ, ನಾನ್ ಶಾಕು. ಬಿಲ್ ನಾಡೋನ್ ಅಂತ ಕರೆಕ್ಟ್. ಅವಳು ಹಂಗೆ ಇವಾಗ ಅವಳು ಅಳ್ತಾಳೆ, ಅದಕ್ಕೆ ಅಳದ್ರ ನಗೋದ್ರ ಕಂಟ್ರೋಲ್. ಗೈಸ್ ಅಲ್ಲ, ಬಿಲ್ ನಾಡೋದ್ ಕರೆಕ್ಟ್ ಕಂಡು ಹಿಡಿದು ಇವನು ಅದ್ ಬುತ್ತಣ. ಸರಿ, ಒಂದ್ ಚೀಟಿ ಎತ್ಕೊ. ಎತ್ತಿ ಆಂಟಿ, ರಮಾನಮ್ಮ ಒಂದ್ ಚೀಟಿ ಎತ್ಕೊಳ್ಳಿ. ಕೊಡಿ. ಹೇಗೆ ಮಾಡಬೇಕು ಕಾಣೆ ಗುಣಗಾನ. ಗೊತ್ತಲ್ಲ ಪ್ರಶ್ನೆ, ಯಾರು ಫಸ್ಟ್ ಗೈಸ್, ಇಬ್ರಲ್ಲಿ ಯಾರು ಫಸ್ಟ್ ಹೇಳೋರು ಅಂತ ಕಂಡಿಡಿಬೇಕು ಇವಾಗ. ಹೇಳಿದ್ದು ಎರಡನೇ ಚೀಟಿ ನಮ್ದೇ ಗೈಸ್. ಎರಡನೇ ಚೀಟಿಗೆ ಎರಡನೇ ವಿನ್ನರ್, ಮೂರನೇ ಸಾಂಗ್ ಅಲ್ಲಿ ಎರಡನೇ ವಿನ್ನರ್ ಅಕ್ಕ. ಸೊ ಇವಾಗ ಅವ್ರು ಒಂದ್ ಚೀಟಿ ತಗೋತಾರೆ.
ಇವನು ಉತ್ತರ ಹೇಳೋ ಅಂದ್ರೆ ಗೊತ್ತು 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 ಅಂತ ಪಟ್ಟ ಅಂತ ಉತ್ತರ ಹೇಳ್ಬೇಕು. ಮತ್ತೆ ಅವ್ರು ಗೊತ್ತು ಗೊತ್ತು ಅಂದ್ರೆ ಅದಕ್ಕೆ ಬಿಟ್ಬಿಡ್ರಿ ನಾವು. ನೀವೇನ್ ಬಿಡ್ತೀರಾ? ತಪ್ಪಗಿರು ನೀನು. ಓಕೆ ರೆಡಿ? ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಈ ಹೆಸರಲ್ಲಿ ನೋಡ್ಕೊ ಬಂದವ. ನಾನು ಹೇಳಿದ್ದು ಹೌದು ನೋಡಿ. ಇಲ್ಲ ನೋಡು ನೋಡು ಒಂದ್ ನಿಮಿಷ, ಒಂದ್ ನೋಡು ನಿಮಿಷ. ನೋಡು ಈ ಪಾಯಿಂಟ್ ಬೈತಾರ ಅಮ್ಮಂಗೆ, ಅದ್ರಲ್ಲೇನಿಲ್ಲ. ಅದು ಏನ್ ಕಿರ್ಚಿದ್ರು ಗುರು, ಇಬ್ರು ಹುಡುಗಿರು ಯಪ್ಪ. ಸಾಂಗ್ಸ್ ಎಲ್ಲ ಗ್ಯಾಪ್. ಗೈಸ್ ಇವಾಗ ಈ ಅರ್ಥದಲ್ಲಿ ಇವರು ಸರಿ ಒಂದ್ ಚೀಟಿ ಇಟ್ಕೋ. ರೆಡಿ? ನೋಡ್ಕೊ ಬಂದ್ಬಿಟ್ಟು ಹಂಗವ್ರೆ. ಎಷ್ಟು ಚೀಟಿ ಐತಿ ನಿಮ್ಮ ಹತ್ರ? 3 ಮೂರಿದೆ. ಅಯ್ಯೋ ನಂದು ಒಂದೇನಾ ಸ್ಕೋರ್ ಎಷ್ಟು? 3 ನಿಮ್ದು ಒಂದು. ಗುಣವಂತ ಓ ಗುಣವಂತ ನೀನೆಂದು ನನ್ನ ಸ್ವಂತ ಅದೇ ಸಾಂಗ್ ರಿಪೀಟ್ ಹಾಕಿದ್ರೆ ಇದು ಕ್ರೇಜಿ ಆಯ್ತು. ಅಮ್ಮ ಅಪ್ಪ ದೇವ್ರೆ, ಎತ್ಕೊಳ್ರಿ ಒಂದ್ ಚೀಟಿನ. ನನ್ನ ಸ್ವಂತ. ರೆಡಿ? ಅಲ್ಲ, ಎರಡು ಜಡೆ ಗೊತ್ತಿಲ್ಲ ಅಲ್ಲ ಇವ್ನು ಒಂದು ಮುಂಜಾನೆ ಗೊತ್ತು ಗೊತ್ತು ಒಂದು ಮುಂಜಾನೆ ಸಾಂಗ್ ಹೇಳ್ತಾನೆ. ಕ್ರೇಜಿ. ಎಷ್ಟು ಚೀಟಿ ನಿಮ್ಮ ಹತ್ರ? 3. ಆಂಟಿ ಅವ್ರಿಗೆ ಇಲ್ಲ 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 ಯೋಚನೆ ಮಾಡ್ಬಿಟ್ಟು ಇನ್ನೊಂದು ಇನ್ನ 2 ಚೀಟಿ ಓಕೆ ರೆಡಿ ಗೈಸ್? ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಅಂಡ್ ಇನ್ನೊಂದು ಹೈಪ್ ಇರುತ್ತೆ, ಹೈಪ್ ಸೆಕ್ಷನ್ ಹೈಪ್ ಮಾಡ್ತಾ ಇರಿ ಗೈಸ್. ಇನ್ನು ಕಂಟಿನ್ಯೂಷನ್ ಇದೆ ನೋಡಿ. ರೆಡಿನಾ? ಅಯ್ಯೋ ಕನಕಾಂಬರಿ ನೀನು ಬಾರದಿ ಪೂಜೆಗೆ ನಾನು ಕನಕಾಂಬರಿ ಸ್ಟಾರ್ಟೇ ಮಾಡ್ಬಿಟ್ಟೆ ನಾನು. ಸಮಾಧಾನ ಗೈಸ್. ಯಾರು ಅಂತ ವಿಡಿಯೋ ನೋಡೋಣ. A few moments later. ಗೈಸ್ ಇವಾಗ ಚಿರು ವಿನ್ನರ್. ಎತ್ಕೊಳ್ರಪ್ಪ ಒಂದ್ ಚೀಟಿನ. ಓಕೆ ರೆಡಿನಾ? ಅವ್ರದ್ದು ಎಷ್ಟಾಗೈತೆ? ಎಷ್ಟಾಗೈತೆ ನಿಮ್ಗೆ ಅಕ್ಕ? ರೆಡಿ? ನನಗೆ ಏನ್ ಗೊತ್ತಾ ಗೈಸ್, ಇವ್ರು ಈ ಕಡೆಯಿಂದನೂ ಕಿರ್ತಾರೆ, ಈ ಕಡೆಯಿಂದನೂ ಕಿರ್ತಾರೆ ಯಪ್ಪ. ಓಕೆ ನೆಕ್ಸ್ಟ್. ಡಾರ್ಲಿಂಗ್ ಅಲ್ಲ. ಓ ತಪ್ಪು. ಮತ್ತೆ ನೋಡಲ್ಲಿ ನೀನು ಈಗ ತಪ್ಪು. ಮಳೆಯು ಬುಲ್ಬುಲ್ ಮಾತಾಡಕ್ಕೆ ಮಾತಾಡಮ್ಮ. ಅದೇ ಅದು ತಪ್ಪು ಅದೇ ತಪ್ಪು. ಡಾರ್ಲಿಂಗ್ ನೋಡು ಮೇಘ ಅದ್ಯಾವ್ದವ ಸಾಂಗು? ಮಳೆಯು ನಿಂತಲ್ಲಿರ ಕಿವಿಗ್ಲಂಗ್ ಮಾತಾಡ್ಕೊ. ಅವ್ರದ್ದು ಬಿಡ, ನೀನ್ ಮಾಡ್ಕೊಳ್ಳ. ನಿಂದೇಳು. ನೋಡ್ಕೊ ಬಂದ. ಅವ್ರದ್ದು ಬಿಡ, ನೀನ್ ಹೇಳು. ಆ ಸಾಂಗ್ ಗೊತ್ತಾಗ್ತಾ ಇಲ್ಲ. ಅದು ನಿಮ್ದು correct, ನಿಮ್ದು correct. ಹೆಲ್ಲೋ ಸರಿನಾ ಏನದು ಐತಲ್ಲ. ಹೆಲೋ ವಿಷ್ಣು ದಾದಾ ಹೇಳ್ಕೊಟ್ರೆ ಹೇಳ್ಬಿಡ್ತಾರೆ. ಸೂರ್ಯ ನಕ್ಕಾಗತಾನೆ. ಸರಿ ತಪ್ಪು. ಬೇರೆದಾ? ಓಕೆ ಬೇರೆದೆಲ್ಲ ಇದ್ರಲ್ಲೇ ಕೈ ಹಿಡಿಯೋದು. ನಂಗೆ ಬತ್ತೈತೆ ಬಾಯ್ ಬತ್ತಲ್ಲ. ಸರಿ ಕ್ಲೂ ಕೊಡಪ್ಪ. ಯಾರಾದ್ರೂ ಉಳಿಸಿ ನನ್ನ ಬೆಳೆಸಿ ಅದೇ ಕಿರಿಕ್ ಪಾಟಿ. ಇಲ್ಲ ತಪ್ಪು. ಓಕೆ, ಈ ಫಿಲಂ ಬಂದ್ಬಿಟ್ಟು ಅದ್ದೂರಿ ಫಿಲಂ. ಅದ್ದೂರಿ ನಾನು ನೋಡೇ ಇಲ್ಲಪ್ಪ. ಅದ್ದೂರಿ ಓಕೆ ಹೆಂಗಿದ್ರು ಒಂದು ಪಾಯಿಂಟ್ ಕಂಡಿಡಿಲೇಬೇಕಿರು. ಈಗ ನಾನು ಬಾಯಲ್ಲಿ ಮಾತ್ರ ಲಿರಿಕ್ಸ್ ಹೇಳಲ್ಲ, ಬರೀ ಬಾಯಲ್ಲಿ ಟ್ಯೂನ್ ಹೇಳ್ತೀನಿ. ಯಾರು ಕಂಡಿಡ್ತಾರೋ ಅವ್ರದ್ದು. ಓಕೆನಾ? ತಾನನ 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 ತಾನನ. ಏನು ಸರಿ ಲಿರಿಕ್ಸ್ ಜೊತೆ ಜಾಯಿನ್ ಮಾಡ್ದೆ. ಅದ್ದೂರಿ ಫಿಲಂ ಅಲ್ಲೆಲ್ಲ ಹಂಗೆ ನೋಡ್ಬಿಡ್ತಾರ. ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಪಾಯಿಂಟ್ ಎಷ್ಟು ನಿಮ್ದು? ನಿಮ್ದೆಷ್ಟು? ನಮ್ದು 5-3. ಓಕೆ ರೆಡಿನಾ? ಲಾಸ್ಟ್ 2 ಸಾಂಗು. ಚಲುವೆ ನಿನ್ನನ್ನು ನೋಡಲು ಇಲ್ಲ ಅಂದ್ರೆ ಕೊಡ್ತೀಯಾ? ಮಗ ಟ್ಯೂನೇ ಚೇಂಜ್ ಮಾಡ್ಬಿಟ್ಟ. ಏನೋ ಚಲುವೆ ನಿನ್ನ ನೋಡೋದು ಅಂತ ಏನೋ ಚಲೋ ಹೋಗ್ಬಿಟ್ಟ. ಇಲ್ಲ ಅಲ್ಲೇ ಇರ್ಲಿ ಬಿಡು, ಅಲ್ಲೇ ಬಿಡಿ. ಹೆಂಗಿರು ನಿಮ್ದು. ರೆಡಿನಾ?
ಲಾಸ್ಟ್ ಸಾಂಗ್ ಗೈಸ್, ಫೈನಲ್ ಸಾಂಗ್ ಅದಾದ್ಮೇಲೆ ಒಂದು ಟ್ವಿಸ್ಟ್ ಇದೆ. ಓಕೆ, ಫೈನಲ್ ಸಾಂಗ್ ಪಾಯಿಂಟ್ಸ್ ಎಷ್ಟು ನಿಮ್ದು? 5 ಆವಾಗ್ಲೇನೆ ಆಯ್ತು. ಅವ್ರದ್ದು 4 ಅವ್ರು 4 ತಾನೆ ಅವ್ರದ್ದು. ಸರಿ, ಓಕೆ, ಲಾಸ್ಟ್ ಸಾಂಗ್ ಯಾರು ಅಂತ ನೋಡೋಣ. ರೆಡಿ? ಡಾರ್ಲಿಂಗ್ ಇದು ಅಪ್ಪು ಖಾಲಿ ಬರಲ್ಲ. ಏನ್ ಕಿರಿಸ್ತಾರ ಗುರು. ಅವರು ನಮ್ಮ ಮೊದಲ ಕೇಳಿಸ್ಕೊಬಿಡ್ತಾರ ಜಿಕ್ ಅಂತ ಹೇಳಿದ್ದೀನಿ. ಅಪ್ಪು ನಾನು ಹೇಳಿದ್ದೀನಪ್ಪ, ಕುತ್ಕೊಂಡು ಯಪ್ಪ ನಾನು ಹೇಳಿದ್ದೀನಿ ನಾನು ಅಪ್ಪು ಅಂದ್ಬಿಟ್ಟು ನಂಬಿಕೆ ಬರ್ಬೇಕು. ಅದೆಲ್ಲ ಸಾಂಗಲ್ಲೂ ಬರುತ್ತೆ ಅಪ್ಪು. ನೀನ್ ಹೇಳಿದ್ ಮಮ್ಮಿ ತಾನೇ ಬಾ ಅಲ್ಲ. ಗೈಸ್, ಈ ಆಟದಲ್ಲಿ ವಿನ್ನರ್ ಬಂದ್ಬಿಟ್ಟು ನಮ್ಮ ಚೋಟ ಮರಿ ಅವರು. ಅವ್ರು ಹೇಳಿದ್ರು. ಆದ್ರೂ ಇರ್ಲಿ, ಪರವಾಗಿ. ಅಂದ್ರೆ ಇದು ಕೊನೆ ಚೀಟಿ ಅವ್ರಿಗೆ ಸೇರುತ್ತೆ. ಕೊಡಿದೀನಿ, ಓಕೆನಾ? ಓಕೆ ಗೈಸ್, ಇಷ್ಟು ಸಾಂಗ್ ಗ್ರೌಂಡ್ ಅಲ್ಲಿ ನಮ್ಮ ಚೋಟ ಮರಿ ಅವ್ರು ಗೆದ್ದಿದ್ದಾರೆ. ಅವ್ರಿಗೊಂದು ಸೂಪರ್ ಪವರ್ ಸಿಕ್ತಿದೆ. ಏನಂದ್ರೆ ಈಗ ಹೆಂಗಿದ್ರು ಆಲ್ಮೋಸ್ಟ್ ಅವರು ಚೀಟಿನ ಓಪನ್ ಮಾಡ್ಲೇಬೇಕು, ಈ ಕಡೆ ಚೀಟಿ ಓಪನ್ ಮಾಡ್ಲೇಬೇಕು. ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಬಂದಿರುತ್ತೋ ಅವ್ರ ಇದ್ದಲ್ಲಿ ವಿನ್ನರ್ ಅಂತ, ಓಕೆನಾ? ಸೊ ನಿಮಗೊಂದು ಸೂಪರ್ ಪವರ್ ಏನಂದ್ರೆ, ಸೊ ನೀವು ನಿಮ್ ಚೀಟಿನ ನೀವೇ ಹಿಡ್ಕೊತೀರಾ, ಇಲ್ಲ ಅವ್ರ ಚೀಟಿನ ಅದ ಎಕ್ಸ್ಚೇಂಜ್ ಮಾಡ್ತೀರಾ. ಮೋಸನಿಗೆ ನಿಮ್ಗೆ ಬಿಟ್ಟಿದ್ದು, ನಿಮಗ್ ಬಿಟ್ಟಿದ್ದು ಮಾಡದ ಹಾ. ಎಲ್ಲ ಚೀಟಿ ನಿಮ್ದು ಅವಕಾಶ ಇಲ್ಲ ಮೇಡಮ್, ನಿಮ್ದು ಅವಕಾಶ ಇಲ್ಲ. ಎಲ್ಲ ಚೀಟಿನ ಒಂದು ಚೀಟಿನ ಎಲ್ಲ ಚೀಟಿ ಅಲ್ಲ, ನಿಮ್ಮ ಹತ್ರ ಇರೋ 5 ಚೀಟಿ ಅವ್ರಿಗೆ ಕೊಡ್ತೀರಾ, ಅವ್ರ ಹತ್ರ ಇರೋ 5 ಚೀಟಿ ಅದನ್ನ ನೀವು ಡಿಸ್ಕಸ್ ಮಾಡಿ, ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಹೇಳಿ. ಗೈಸ್, ಇವಾಗ ನಮ್ಮ ಚೋಟ್ ಇಲ್ಲಿ ಗೊತ್ತಾಗುತ್ತೆ ಯಾರು ಅಸಲಿ ವಿನ್ನರ್ ಅಂದ್ಬಿಟ್ಟು. ಪಾಪ ಇವರು ಕಷ್ಟಪಟ್ರು, ಇವರು ಸಿಂಪಲ್ ಆಗಿ, ಬಟ್ ಇನ್ ಕೇಸ್ ಇವ್ರು ಕಷ್ಟಪಟ್ಟಿದ್ಕೆ ಏನಾದ್ರು ವರ್ಕ್ ಹಾರ್ಡ್, ಪ್ರತಿಫಲ ಸಿಕ್ಕಿದ್ರೆ ಓಕೆ. ಒಂದೊಂದೇ ಓಪನ್ ಮಾಡೋಣ. 10 60 70 20 ಅಂದ್ರೆ 80 90. ಓಕೆ ಗೈಸ್, ಇವಾಗ ನಮ್ಮ ಮಧು ಟೀಮ್ ಅವ್ರದ್ದು ಕರೆಕ್ಟ್. ನಮ್ಮ ಮಧು ಟೀಮ್ ಅವ್ರದ್ದು ಫಸ್ಟ್ ಚೀಟಿ. ಎಷ್ಟು? 60 70. ಗೈಸ್, ಕೊನೆ ಚೀಟಿಲಿ ಏನಾಯ್ತು ಅಂತ ನೋಡೋಣ. ಎಷ್ಟು? 70. ನಿಮ್ದೆಷ್ಟು? 90. ಓಕೆ ಓಕೆ. 10 ಗೈಸ್. ಗೈಸ್, ಫೈನಲಿ ಅವರ ಚೀಟಿ ಬಂದ್ಬಿಟ್ಟು 20 60. ಸಾವಿಗಾಗಿ ನಾನು ಕಾಯಲ್ಲ ಜಾಸ್ತಿ ಆಯ್ತು. ಬನ್ನಿ, ವರ್ಕ್ ಸ್ಮಾರ್ಟ್ ನಾಟ್ ಹಾರ್ಡ್. एक बार धोखा खा चुका हूँ, 2 बार नहीं खाता. ನನಗೆ ಆಶ್ಚರ್ಯ ಆಯ್ತು. ಅದೇ ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯಾ? ಚೆಲುವೆ ನಿನ್ನ ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀನಿ. ಒಂದ್ ನಿಮಿಷ ಸಮಾಧಾನ. ಗೈಸ್, ಫೈನಲಿ ಏನ್ ಗೊತ್ತಾ, ನಾನು ಅದಕ್ಕೆ ಏನ್ ಗೊತ್ತಾ, ಆಟನ ಈಗ ನೋಡಿ ಗೆಸ್ಟ್ ಸಾಂಗ್ ಅಂತ ನಾನು ಹಿಂಗೆ ಇಟ್ಬಿಡ್ಬೋದು, ಆಡ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ತಾರೆ ಹಂಗೆ ಇಡ್ಬೋದು. ಬಟ್ ಈ ತರ ಟ್ವಿಸ್ಟ್ ಇದ್ರೆ, ಸೊ ಇವ್ರು ಎಕ್ಸ್ಪೆಕ್ಟ್ ಮಾಡಿರಕ್ಕಾಗಲ್ಲ, ಇವ್ರು ಎಕ್ಸ್ಪೆಕ್ಟ್ ಮಾಡಿರಕ್ಕಾಗಲ್ಲ, ಈ ತರ ಒಂದು ಟ್ವಿಸ್ಟ್ ಇರ್ಬೇಕು. ಸೊ ಫೈನಲಿ ಇವತ್ತಿನ ವಿನ್ನರ್ ಬಂದ್ಬಿಟ್ಟು ನಮ್ಮ ಮಧು ಟೀಮ್. ಒಂದು ಜೋರಾದ ಚಪ್ಪಾಳೆ. ಅಂಡ್ ಇನ್ನೊಂದು, ನಾನು ಅದಕ್ಕೆ ಇದರಲ್ಲಿ ನೋಡಿ ಇನ್ನೂ ಒಂದು ಟ್ವಿಸ್ಟ್ ಕೊಟ್ಟಿದ್ದೆ, ಅವ್ರಿಗೆ ಅವಕಾಶ ಕೊಟ್ಟಿದ್ದೆ, ನೀವು ಅವ್ರದ್ದು ತಗೋತೀರಾ ಇಲ್ವಾ. ಅವ್ರಿಗೂ ಸೂಪರ್ ಪವರ್ ಕೊಟ್ಟಿದ್ದೆ. ಬಟ್ ಇಟ್ಸ್ ಲಕ್. ಅಂದ್ರೆ ಏನ್ ಗೊತ್ತಾ, ಈ ಎಲ್ಲಾ ಗೇಮ್ ಅಲ್ಲೂ ಚಿರುಗೆ ಸಿಕ್ಕಾಪಟ್ಟೆ ಲಕ್ ಇದೆ, ಅದೊಂದು ಹೇಳ್ಬೋದು ಅಷ್ಟೇ. ಅವ್ನು ಯಾವ ಟೀಮ್ ಅಲ್ಲಿ ಇರ್ತಾನೋ ಅದ ಲಕ್ ಮೇಲೆ ಹೊಡಿತಾ ಕೂತೈತೆ. ಒಂದು ರಂಗೋಲಿ ಕಾಂಪಿಟೇಷನ್ ಅಲ್ಲೂ ಗೆದ್ದವನ್ ಗುರು, ಅಲ್ಲಿ ಏನು ಇಲ್ಲ ಅಂದ್ರೂ ಗೆದ್ದವನೆ. ಒಳ್ಳೆ ಆಟ ಆಡಿದ್ರಿ ಇಬ್ರು ಕೂಡ, ಸಖತ್ತಾಗಿ ಆಡಿದ್ರಿ. ಈ ಕಡೆಯಿಂದನೂ ಒಳ್ಳೆ ಪ್ರಯತ್ನ, ಈ ಕಡೆಯಿಂದನೂ ಒಳ್ಳೆ ಕಿರ್ಚಾಟ, ಈ ಕಡೆಯಿಂದನೂ ಬಂಪರ್ ಜೋರಾಗಿ ಹಾರಾಟ, ಎಲ್ಲ ಸಖತ್ತಾಗಿತ್ತು. ಖುಷಿನ ಎಕ್ಸ್ಪ್ರೆಸ್ ಮಾಡಕ್ಕಾಗದಿಲ್ಲ, ಹಾಡು ಹೇಳ್ತಾನೆ. ನನಗೆ ಅರ್ಥನೇ ಆಯ್ತಿಲ್ಲ ಕನಸು. ನಿಜ ನಾನು ವಿನ್ ಆಯ್ತೇನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಬಿಡು. ನನಗೆ ಗೊತ್ತಿತ್ತು ನೀವ್ ಯಾವಾಗ ಇವ್ರದ್ದು 50 ಅಂತ 2ನೇ ಸರಿಗೆ 50 ಐತಲ್ಲ,
ಹಾ ಇವ್ನು 30-50 ಮಿಕ್ಕಿದೆಲ್ಲ ಹತ್ತತ್ತೆ ನನಗೆ ಗೊತ್ತಾಗೋಯ್ತು ಇನ್ನು ನಂದು ಹತ್ತೆ ಅನ್ಕಂದೆ ನಾನು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅಕ್ಕ ಏನ್ ಹೇಳಕ್ ಇಷ್ಟಪಡ ಇಟ್ಸ್ ಲಕ್ ಮೇಲೆ ಅಷ್ಟೇ. ನಾರ್ಮಲ್ ನಾವು ಗೇಮ್ ಆಡ್ಸಿದ್ರೆ ಗೇಮ್ ಮೇಲೆ ಗೇಮ್ ಹೊಟ್ಟೋಯ್ತದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಲ್ಲ ಗೆದ್ದಿದೀವಿ ಬಂಗಾರಿ. ರಿಯಲ್ ವಿನ್ನರ್ ಇವರು, ಲಕ್ ವಿನ್ನರ್ ಇವರು ಅಂತ ಹೇಳ್ಬೋದು ಈ ಆಟದಲ್ಲಿ. ಅಂದ್ರೆ ಟ್ಯಾಲೆಂಟ್ ಇದ್ದು ಲಕ್ ವಿನ್ನರ್ ಅಲ್ಲೂ ಇವರೇ, ರಿಯಲ್ ಆಗಿ ಚೆನ್ನಾಗಿ ಆಡಿ ಗೆದ್ದಿರೋರು ಇವರೇ. ಒಟ್ನಲ್ಲಿ ಇಬ್ರು ಗೆದ್ದಿರೋರೆ, ಬಟ್ ಆಟದಲ್ಲಿ ಗೆದ್ದಿರೋರು ನಮ್ಮ ಮೊದಲು ಟೀಮ್ ಅಷ್ಟೇ. ಫೈನಲಿ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಳ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ Take care, keep supporting, love you all, bye bye. ಮಚ್ ಲವ್ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಗೆದ್ದವ್ರಿಗೆ ಅಂತ ಇಲ್ಲ, ನಾನೇನು ಹೇಳಿದ್ನ ಗೆದ್ದವ್ರಿಗೆ ಅದನ್ನು ಗೆದ್ದಿದ್ರೆ ಬಿಟ್ಬಿಡ್ತಾ ಇದ್ರ ಅಷ್ಟೇ ವಿಷಯ. ಪೀಸ್ ಬಾಯ್. Bye bye.